ನೋಡ್ರಿ, ಆ ಟೈಮ್ ನಾನು ಕುಡ್ದಿದ್ದೆ. ಹುಲಿನೋ ಸಿಂಹ ಅಂತ ನನಗೆ ಗೊತ್ತಾಗಿಲ್ಲ. ಧೈರ್ಯದಿಂದ ಎದುರಿಸ್ಬಿಟ್ಟೆ. ಆದ್ರೆ ಇವಾಗ ಆಗಲ್ಲ ಬಿಡ್ರಿ. ಯಾಕಂದ್ರೆ ಮತ್ತೆ ಎದುರಿಸ್ಬೇಕಂದ್ರೆ ಅಂತ ಧೈರ್ಯ ಮತ್ತೆ ಬರಲ್ಲ. ಅದಕ್ಕೆ ಎಲ್ಲ ಎದುರಿಸಬಹುದು, ಅಂತದೇನು ದೊಡ್ಡ ವಿಷಯ ಏನಲ್ಲ. ಎದುರ್ಸಕ್ಕೆ ಈಗ ಮತ್ತೆ ಅವತ್ತು ತಗೊಂಡಿದ್ನಲ್ಲ ಆ ಎಣ್ಣೆನೇ ಬೇಕು. ಆ ಎಣ್ಣೆ ಇದ್ರೆ ಹುಲಿ ಏನು ಸಿಂಹ ಏನು ಆ ಆನೆ ಬೇಕಾದ್ರೂ ಎದುರಿಸ್ತೀನಿ ಸ್ವಾಮಿ. ಅದೇನು ದೊಡ್ಡ ವಿಷಯ ಅಲ್ಲ. ಇಂಥವನ್ನೆಲ್ಲ ಅದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ಏನಪ್ಪಾ ಅಂದ್ರೆ ಎಣ್ಣೆ ತಗೊಂಡಿದ್ರೆ ಏನೂ ಆಗಲ್ಲ ಸ್ವಾಮಿ, ಧೈರ್ಯ ಇರೋದಿಲ್ಲ. ಎಣ್ಣೆ ಬೇಕೇ ಬೇಕು. ಎಣ್ಣೆ ಇದ್ರೇನೆ ಏನ್ ಮಾಡೋದಕ್ಕೂ ಆಗೋದು, ಧೈರ್ಯದಿಂದ ಇರಕ್ಕಾಗೋದು. ಆ ಟೈಮ್ನಾಗ ಎಣ್ಣೆ ತಗೊಂಡಿದ್ದೆ, ಅಷ್ಟು ಧೈರ್ಯ ಇತ್ತು, ಹಂಗೆ ಎದುರಿಸಿದೆ ಅಷ್ಟೇ. ನೋಡಿ ಇಲ್ಲಿ ಸಿಂಹನೇ ಎದಕ್ಕಂತೆ ನಾನು ಎಣ್ಣೆ ತಗೊಂಡಿದ್ದಕ್ಕೆ. ಹೌದಾ ನೋಡ್ರಿ, ಸುಮ್ಮನೆ ನಿಂತ್ಕೊಂಡ್ಬಿಡತ್ತೆ. ಅದೇ ಎಣ್ಣೆ ಮುಂದೆ ಯಾವ್ದಿಲ್ಲ ಸ್ವಾಮಿ, ಎಲ್ಲ